ಐ ಡೋಂಟ್ ನೋ ಏನು ವ್ಲಾಗ್ ಮಾಡಬೇಕು ಬಿಡಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ. ಬ್ರೈನ್ ಸ್ಟ್ರಕ್ ಆಗಿ ಹೋಗ್ಬಿಡಿದೆ. ನನಗೆ ಏನು ಅಂದರೆ ನಾನು ಏನಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಡುಗೆ ವಿಚಾರದಲ್ಲಿ ಕಂಪ್ಲೀಟಾಗಿ ನಾನೇ ಮಾಡಬೇಕು. ನಂಗೆ ಯಾವುದೂ ಬಂದು ಲೈಕ್ ಮಧ್ಯದಲ್ಲಿ ನಿಂಗೆ ಕೈ ಹಾಕೋದು ಅದೆಲ್ಲ ಮಾಡೋದು ನಂಗೆ ಇಷ್ಟ ಆಗಲ್ಲ. ಬೆಳಗ್ಗೆ ಬೇರೆ ವರ್ಕೌಟ್ ಮಾಡಿಲ್ಲ, ಅದಕ್ಕೆ ಒಂದು ಅರ್ಧ ಗಂಟೆದ ವಾಕಿಂಗ್ ಮಾಡೋಣ ಹಾಗೆ ಸನ್ಸೆಟ್ ನೋಡ್ಕೊಂಡು ಅಂತ ಬಂದೆ. ಸೊ ಚೀಸ್ ಎಲ್ಲ ಮೆಲ್ಟ್ ಆಗಿದೆ, ನಮ್ಮ ಸ್ಪೆಗೆಟೀಸ್ ರೆಡಿ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಡೈಲಿ ವ್ಲಾಗ್ ಆಗಿದೆ. ಜೊತೆಗೆ ನಾಳೆ ನಮ್ಮ ಮನೆಗೆ ರಿಲೇಟಿವ್ಸ್ ಬರ್ತದೆ, ನಾಡಿದ್ದು ಫಂಕ್ಷನ್ ಇದೆ, ಒಬ್ಬರು ಮಾಮನ ಮನೆ ಗೃಹಪ್ರವೇಶ ಇದೆ, ನಾಳೆನೂ ಇದೆ. ನಾಳೆ ಈವ್ನಿಂಗ್ ಪೂಜೆ ಇದೆ, ಅದಾದ್ಮೇಲೆ ಗೃಹಪ್ರವೇಶ, ಅದಾದ್ಮೇಲೆ ಬೆಂಗಳೂರಿಗೆ ಹೋಗಬೇಕು, ಅದಾದ್ಮೇಲೆ ಇನ್ನೊಂದಿದೆ. ಅದು ಮುಗಿಸ್ಕೊಂಡು ಲೈಕ್ ಕಂಟಿನ್ಯೂಸ್ ಇವತ್ತು ವೆಡ್ನೆಸ್ಡೇ, ಇವತ್ತು ಪ್ಯಾಕಿಂಗು ಅದು ಇದು ಎಲ್ಲ ಮಾಡಬೇಕು. ಸೊ ಇವತ್ತಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಬಿಕಾಸ್ ಏನು ಅಪ್ಲೋಡ್ ಮಾಡಿಲ್ಲ. ಆ್ಯಂಡ್ ಇವತ್ತು ಪ್ಯಾಕಿಂಗು ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಇದೆ. ಪ್ರಿಪ್ರೇಷನ್ಸ್ ಅಂದರೆ ಪ್ಯಾಕಿಂಗ್ ಇದೆ, ಆಮೇಲೆ ಸ್ವಲ್ಪ ಸ್ಕಿನ್ ಕೇರ್ ಅದು ಇದು ಎಲ್ಲ ಇದೆ. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೇ ಬಿ ದಿನ ಒಂದೊಂದು ವ್ಲಾಗ್ನ ಅಪ್ಲೋಡ್ ಮಾಡ್ಕೊಂಡು ಬರ್ತೀನಿ ನಾಳೆಯಿಂದ. ಸೊ ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ. ಸೊ ಲೆಟ್ಸ್ ಗೆಟ್ ಇನ್ ದಿ ವಿಡಿಯೋ. ಆ್ಯಂಡ್ ಗೈಸ್, ಇವತ್ತು ವರ್ಕೌಟ್ ಮಾಡೋಕ್ಕೆ ನನಗೆ ಆಗ್ತಾನೇ ಇಲ್ಲ. ಲೈಕ್ ಫುಲ್ಲು ಮೈಕೈ ನೋವು. ಆ ಮೈಕೈ ನೋವಿಂದ ನಿನ್ನೆ ನೈಟ್ ನಾನು ನಿದ್ದೆ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಸಂಜೆ ವಾಕಿಂಗ್ ಮಾಡ್ತೀನಿ, ಬಟ್ ವರ್ಕೌಟ್ ಮಾಡೋಕ್ಕಾಗಲ್ಲ. ಸೊ ಇದು ನಮ್ಮ ಮನೆ ದಾಲ್, ಹೆಸರು ಕಾಳಿನ ದಾಲು ಆ್ಯಂಡ್ ಚಪಾತಿ. ಮಧ್ಯಾಹ್ನಕ್ಕೆ ಏನಿದೆ ಮೂಲಂಗಿ ಸಾರು. ಸೊ ಮೂಲಂಗಿ ಸಾರಿಗೆ ಏನಾರ ಸೈಡ್ ಸ್ನ್ಯಾಕ್ ಥರ ಏನಾರ ಮಾಡೋಣ. ಸೊ ಯಾ, ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಆ್ಯಂಡ್ ಇವಾಗ ತಿಂದಿದ್ದೀನಿ ನಾನು. ಸೊ ಗೈಸ್, ಕರೆಂಟ್ಲಿ ನಾನು ಇನ್ಸ್ಟಾಗ್ರಾಮ್ ಬ್ರೇಕಲ್ಲಿದ್ದೀನಿ. ಆ್ಯಂಡ್ ಲೈಕ್ ವ್ಲಾಗ್ಸು ಕೂಡ ನಾನು ಜಾಸ್ತಿ ಏನು ಅಪ್ಲೋಡ್ ಮಾಡಿರಲಿಲ್ಲ, ಬಿಕಾಸ್ ಐ ಡೋಂಟ್ ನೋ ಏನು ವ್ಲಾಗ್ ಮಾಡಬೇಕು ಬಿಡಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ. ಬಿಕಾಸ್ ಕಂಟೆಂಟ್ ನನಗೆ ಏನು ಮಾಡಬೇಕು ಅನ್ನೋದು ನನಗೆ ಬ್ರೈನ್ ಸ್ಟ್ರೋಮ್ ಮಾಡೋಕ್ಕೂ ಆಗ್ತಾಯಿಲ್ಲ. ಏನು ಕಂಟೆಂಟ್ ಮಾಡಲಿ, ಶಾರ್ಟ್ಸ್ಗೆ, ರೀಲ್ಸ್ಗೆ ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಈವನ್ ಫಾರ್ ಯೂಟ್ಯೂಬ್ ವ್ಲಾಗ್ಸ್ ಒಟ್ಟು ನಾನು ಆ್ಯಕ್ಚುಲಿ ನನ್ನ ಡೈಲಿ ವ್ಲಾಗ್ಸ್ ಅಂದರೆ ರಿಲೇಟಿವ್ಸ್ ಎಲ್ಲ ಇದ್ದಾಗ, ಫ್ಯಾಮಿಲಿ ಎಲ್ಲ ಇದ್ದಾಗ ಸ್ವಲ್ಪ ನನ್ನ ವ್ಲಾಗ್ಸ್ ಜಾಸ್ತಿ ಓಡಿದೆ. ನಾನು ಒಬ್ಬಳೇ ಇದ್ದೆ, ಜಾಸ್ತಿ ಯಾರು ನೋಡಲ್ಲ. ನಮ್ಮ ಫ್ಯಾಮಿಲಿ ಎಲ್ಲ ಇದ್ದಾಗ ಸ್ವಲ್ಪ ವ್ಯೂಸ್ ಬಂದಿದೆ. ಸೊ ಬೇರೆ ಕಂಟೆಂಟ್ ವೀಡಿಯೋ ನಾನು ಏನು ಮಾಡೋದು ಆ್ಯಕ್ಚುಲಿ ಅಷ್ಟೊಂದು ಓಡಲ್ಲ. ನಂಗೆ ತಲೆ ಕೆಟ್ಟೋಗ್ಬಿಡಿ ವ್ಲಾಗ್ ಏನು ಮಾಡಲಿ. ಆ್ಯಂಡ್ ಶಾರ್ಟ್ಸ್ ಆ್ಯಕ್ಚುಲಿ ಚೆನ್ನಾಗಿ ಓಡುತ್ತೆ ನಂದು, ಬಟ್ ಶಾರ್ಟ್ಸ್ ಏನು ಕಂಟೆಂಟ್ ಮಾಡಲಿ ಅನ್ನೋದು ನಂಗೆ ಬ್ರೈನ್ ಸ್ಟ್ರೋಮ್ ಮಾಡೋಕ್ಕಾಗ್ತಾಯಿಲ್ಲ. ಬ್ರೈನ್ ಸ್ಟ್ರಕ್ ಆಗಿ ಹೋಗ್ಬಿಡಿದೆ. ಊಟಕ್ಕೆ ನಾನು ಆಲೂ ಫ್ರೈ ಏನಾರ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮ ಮಕ್ಕಳಿರ್ತದೆ, ಬಿಕಾಸ್ ಅವರೇ ಕಾಳು ತಡೀದು ತೋರಿಸ್ತೀನಿ. ಕಾಳು ಮಾಡೋದು ಸಪ್ರೇಟ್ ಮಾಡ್ತೀನಿ. ಇದನ್ನ ಏನು ಮಾಡಿಬಿಟ್ಟಿದ್ದೇನೆ, ನಮ್ಮಮ್ಮ ನಾನು ಬರೋ ತನಕ ವೆಯ್ಟ್ ಮಾಡೋದೇ ಇಲ್ಲ. ನಮ್ಮಮ್ಮ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ನನ್ನ ಫ್ರೆಂಡ್ ಅಂಗಡಿಗೆ ಹೋಗಿದೆ. ಅರ್ಧ ಗಂಟೆ ಅಷ್ಟೇ, ಲೈಕ್ ನಾನು ಬಂದು 1 ನಿಮಿಷ ಲೈಕ್ 5 ಮಿನಿಟ್ಸು ಆಗಿಲ್ಲ, ನಮ್ಮಮ್ಮ ಆಗಲೇ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನನಗೆ ಏನು ಅಂದರೆ ನಾನು ಏನಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಡುಗೆ ವಿಚಾರದಲ್ಲಿ ಕಂಪ್ಲೀಟಾಗಿ ನಾನೇ ಮಾಡಬೇಕು. ನಂಗೆ ಯಾವುದೂ ಬಂದು ಲೈಕ್ ಮಧ್ಯದಲ್ಲಿ ನಿಂಗೆ ಕೈ ಹಾಕೋದು ಅದೆಲ್ಲ ಮಾಡೋದು ನಂಗೆ ಇಷ್ಟ ಆಗಲ್ಲ. ನಮ್ಮಮ್ಮ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ. ನಾನು ವ್ಲಾಗ್ ಮಾಡಬೇಕಿತ್ತು, ಅದು ನೀಟಾಗೆಲ್ಲ ತೋರಿಸ್ಬಿಟ್ಟು ಮಾಡೋಣ. ನಮ್ಮಮ್ಮ ಆಲ್ರೆಡಿ ಲೈಕ್ ಸ್ಟಾರ್ಟ್ ಮಾಡಿ ಇವಾಗ ಮಾಡ್ಕೊ ಅಂತದ್ದು. ಅದು ಹೆಂಗಾಗುತ್ತೆ ಗೈಸ್, ನಂಗೆ ಸಿಟ್ಟು ಬಂದು ನಾನು ಏನು ವ್ಲಾಗು ಮಾಡಲ್ಲ ಏನಿಲ್ಲ. ಬಟ್ ಇದರಲ್ಲಿ ಅವರೇ ಕಾಳು ತಿಂದು 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 ಗ್ಯಾಸ್ಟ್ರಿಕ್ ಹೋಗ್ಬಿಟ್ಟು ಹೆವಿ ಗ್ಯಾಸ್ ಆಗೋಗಿದೆ. ಅದಕ್ಕೆ ಆಲೂಗೆಡ್ಡೆನೂ ತಿಂದಿಲ್ಲ. ಗೈಸ್, ಅನ್ನ ಸಾರಿಗೆ ನಾನು ಹುಳ್ಳಿಕಾಳು ಹಪ್ಪಳ ಬಿಸಿ ಮಾಡ್ಕೊತಾ ಇದ್ದೀನಿ. ನನಗೆ ಹುಳ್ಳಿಕಾಳು ಹಪ್ಪಳ ಅಂದರೆ ಸಖತ್ ಇಷ್ಟ. ನಮ್ಮಮ್ಮ ಆ್ಯಕ್ಚುಲಿ ತರಿಸ್ತಾನೆ ಇರಲಿಲ್ಲ. ನಮ್ಮಮ್ಮಂಗೆ ಗ್ಯಾಸ್ಟ್ರಿಕ್ಕು, ಹುಳ್ಳಿಕಾಳು ಹಪ್ಪಳ ಲೈಕ್ ಗ್ಯಾಸ್ ಅಲ್ವಾ, ಸ್ವಲ್ಪ ಜಾಸ್ತಿ ತಿಂದು ಇದಾಗುತ್ತೆ ಅಂತ. ಬಟ್ ನನಗಿಷ್ಟ ಆಗ್ತಿತ್ತು ಮಸಾಲೆ ಸಾರಿಗೆ ಎಲ್ಲ. ನನಗೆ ಈ ಹಪ್ಪಳ ತುಂಬ ಇಷ್ಟ, ಹಿಂಗೆ ಸುಟ್ಕೊಂಡು ತಿನ್ನೋದು. ಸೊ ಫೈನಲಿ ತರಿಸಿದೆ. ಸೊ ಗೈಸ್, ಇವಾಗ ವಾಕಿಂಗ್ ಮಾಡೋಕ್ಕೆ ಅಂತ ಮೇಲ್ಗಡೆ ಬಂದೆ. ಟೈಮ್ ಆಲ್ರೆಡಿ 6 ಗಂಟೆ ಆಗಿದೆ. ಸ್ವಲ್ಪ ಹಂಗೆ ಮಲಗಿ ಎದ್ದು ಗ್ರೀನ್ ಟೀ ಕುಡ್ದು ಮೇಲೆ ಬರೋಷ್ಟು 6 ಆಯಿತು. ಸೊ ಹಂಗೆ ಇವತ್ತು ಬೆಳಗ್ಗೆ ಬೇರೆ ವರ್ಕೌಟ್ ಮಾಡಿಲ್ಲ, ಅದಕ್ಕೆ ಒಂದು ಅರ್ಧ ಗಂಟೆದ ವಾಕಿಂಗ್ ಮಾಡೋಣ ಹಾಗೆ ಸನ್ಸೆಟ್ ನೋಡಿಕೊಂಡು ಅಂತ ಬಂದೆ. ಫೋಕಸ್ ಆಗು, ಅಷ್ಟೇ ಆಗೋದು ಅದು.
ಸೊ ಎಸ್ ಬಂದು ಈಗ ನೈಟ್ ಏನಾರ ಊಟ ಮಾಡಬೇಕು. ಬೆಳಗ್ಗೆ ಬೇರೆ ನಮ್ಮಮ್ಮ ಚಪಾತಿ ಮಾಡಿದ್ದು, ಮಧ್ಯಾಹ್ನ ಮೂಲಂಗಿ ಸಾರು ಹೇಳಿದ್ನಲ್ಲ. ನನಗೆ ಮತ್ತೆ ಅನ್ನ ಸಾರು ತಿನ್ನೋಕ್ಕೆ ಇಷ್ಟ ಇಲ್ಲ, ಚಪಾತಿನೂ ಬೇಡ. ಏನಾರ ಪಾಸ್ತಾನೋ ಅಥವಾ ನೂಡಲ್ಸ್ ಏನಾರ ಮಾಡ್ಕೊತೀನಿ, ಸ್ಪೆಗೆಟಿ ಏನಾರ. ಸೊ ಆಮೇಲೆ ಸಿಗ್ತೀನಿ. ಆ್ಯಂಡ್ ಪೇಂಟಿಂಗ್ ಮಾಡಬೇಕು ಅಂತ ಆಸೆ ಆಗಿದೆ, ತುಂಬ ದಿನ ಆಯ್ತು ಪೇಂಟಿಂಗ್ ಮಾಡಿ. ಸೊ ಪೇಂಟಿಂಗ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಲೆಟ್ಸ್ ಸಿ. ಆ್ಯಂಡ್ ಸೊ ನಿಮಗೆ ಆಮೇಲೆ ಸಿಗ್ತೀನಿ. ಮಾಡೋಕ್ಕೆ ಸ್ಪೆಗೆಟಿ ಬೇಯಿಸ್ತಾ ಇದ್ದೀನಿ. ಬ್ರಾಕಲಿ, ಮಶ್ರೂಮ್ ಬೇಕಿತ್ತು, ಸಿಗಲಿಲ್ಲ. ಆ್ಯಂಡ್ ಗಾರ್ಲಿಕ್ ಆ್ಯಂಡ್ ಟೊಮೆಟೊ. ಸೊ ಐ ವಿಲ್ ಶೋ ದಿ ರೆಸಿಪಿ ನಾವು. ಸೊ ಇಲ್ಲಿ ಬೆಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಂಥದ್ದು ಗಾರ್ಲಿಕ್ ಮತ್ತು ಟೊಮೆಟೊನ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿದ್ದೀನಿ, ನೀಟಾಗಿ ಸ್ವಲ್ಪ ಕುಕ್ ಆಗಲಿ ಅಂತ. ಸೊ ಇದು ಕುಕ್ ಆದಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ರುಬ್ಕೊಂಡಾದಮೇಲೆ ಮತ್ತೆ ಅದನ್ನು ಪ್ಯಾನ್ಗೆ ಹಾಕ್ಬಿಟ್ಟು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ, ಆಮೇಲೆ ಫ್ರೆಶ್ ಕ್ರೀಮ್ ಹಾಕ್ಬಿಟ್ಟು ಒಂದು ಪೇಸ್ಟ್ ಥರ ಮಾಡಿಬಿಟ್ಟು ಅದ್ರ ಜೊತೆಗೆ ನಾವೇನು ಸ್ಪೆಗೆಟಿ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕೋದೇ ಆಗುತ್ತೆ. ಆ್ಯಂಡ್ ಇದು ಸೈಡಲ್ಲಿ ಸ್ಟಿಫ್ ಫ್ರೈ ಥರ ಮಾಡ್ಕೊತೀನಿ. ಇವಾಗ ಬ್ರಾಕ್ಲಿನ ಉಪ್ಪು, ಪೆಪ್ಪರ್, ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಆರಿಗೇನೋ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಸೈಡ್ಗೆ ಸ್ಪೆಗೆಟಿಗೆ ಸೈಡ್ಗೆ ಹಾಕೊಳ್ಳೋಕ್ಕೆ. ಟೊಮೆಟೊ ಆ್ಯಂಡ್ ಬೆಳ್ಳುಳ್ಳಿ ಹಾಕ್ಬೇಕಾದ್ರೆ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಬಿಟ್ಟು ರುಬ್ಕೊಂಡೆ. ಸೊ ಇದು ಹಿಂಗಿದೆ. ಈಗ ಇದನ್ನು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಆಮೇಲೆ ಸ್ವಲ್ಪ ಖಾರ ಪುಡಿ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಥರ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ ಮಾಡ್ಕೊತೀನಿ. ಸೊ ಅದೇನು ನಾನು ರುಬ್ಕೊಂಡು ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಖಾರ ಪುಡಿ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಬಿಟ್ಟು ಅದನ್ನು ಸಾಸನ್ನು ಸ್ವಲ್ಪ ಕುದಿಸ್ಬಿಟ್ಟು ಇವಾಗ ಸ್ಪೆಗೆಟಿ ಹಾಕಿದ್ದೀನಿ. ಇದು ನೀಟಾಗಿ ಕಲಸೋಣ, ಎಲ್ಲ ನೀಟಾಗಿ ಕೋಟಿಂಗ್ ಆಗಲಿ. ಇವಾಗ ನಾನು ಇದಕ್ಕೆ ಚೀಸ್ ಹಾಕ್ಬಿಟ್ಟು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಿಂಗೆ ಹಾಕ್ಬಿಟ್ಟು ಇಲ್ಲಿ, ಆ್ಯಂಡ್ ಇವಾಗ ಇದನ್ನು ಮುಚ್ಚೋಣ ಮೆಲ್ಟ್ ಆಗೋ ತನಕ ಚೀಸು. ಸೊ ಚೀಸೆಲ್ಲ ಮೆಲ್ಟ್ ಆಗಿದೆ, ನಮ್ಮ ಸ್ಪೆಗೆಟೀಸ್ ರೆಡಿ. ನೈಟ್ ಸ್ಕಿನ್ ಕೇರ್ ಮಾಡೋಕ್ಕೆ ಬಂದೆ ಆ್ಯಂಡ್ ಸೆರಮ್ ಆ್ಯಂಡ್ ಮಾಯ್ಶ್ಚರೈಸರ್ ಹಚ್ತೀನಿ. ಅದಕ್ಕಿಂತ ಮುಂಚೆ ನಾನು ವ್ಯಾಸ್ಲಿನ್ ಹಚ್ತೀನಿ. ಎಲ್ಲಿಗೆ ಅಂದರೆ ಅಂಡರ್ ಐಗೆ. ಇವತ್ತು ಹೋಗಿ ಹೊಸ ತೊಗೊಂಬಂದೆ ವ್ಯಾಸ್ಲಿನ್ನು. ಫಸ್ಟ್ ಅದನ್ನು ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಇರೋದಕ್ಕೆ ವ್ಯಾಸ್ಲಿನ್ ಹಚ್ತಾ ಇದ್ದೀನಿ, ನೋಡೋಣ ಅದರಿಂದ ಏನಾರ ಆಗುತ್ತಾ ಅಂತ. ಅದ್ರಲ್ಲಿ ಐ ಕ್ರೀಮ್ ಬದಲು ಇದೇ ಬೆಸ್ಟು ಅಂತ ನನಗನ್ಸುತ್ತೆ. ಐ ಡೋಂಟ್ ನೋ ಇಸ್ ದಿಸ್ ಗುಡ್ ಫಾರ್ ಐಸ್. ಒಂದು ನಿಮಿಷ ತಡೀರಿ, ಇಂಗ್ರೀಡಿಯನ್ ಹಾಕೋಬೋದು ಅನಿಸುತ್ತೆ. ಅಂದರೆ ನಾನು ಫುಲ್ ಕಣ್ಣಿಗೆ ಹತ್ತಿರ ಹಾಕೊತಿಲ್ವಲ್ಲ, ಇಲ್ಲಲ್ವಾ. ಸೊ ಐ ಥಿಂಕ್ ನಥಿಂಗ್ ಟು ವರಿ. ನನ್ನ ಫೋನ್ ಸ್ಟೋರೇಜ್ ಫುಲ್ ಆಗೋಗ್ಬಿಡ್ತು. ಸೊ ಐ ಜಸ್ಟ್ ಡಿಲೀಟೆಡ್ ಸಮ್ ವೀಡಿಯೋಸ್ ಆ್ಯಂಡ್ ಪಿಕ್ಚರ್ಸ್. ಇವಾಗ ಲಿಪ್ ಬಾಮ್ ಹಚ್ತಾ ಇದ್ದೀನಿ. ಇದು ಚೆನ್ನಾಗಿಲ್ಲ ಅಂದು ಯೂಸ್ ಮಾಡ್ತಾಯಿದ್ದೀನಿ. ಐಫೋನ್ ನನಗೆ ಅಷ್ಟು ಇಷ್ಟ ಆಗಿಲ್ಲ, ಬಿಕಾಸ್ ಆರ್ಟಿಫಿಷಿಯಲ್ ಫ್ಲೇವರ್ ಇಂದ ಅಷ್ಟೇ. ಬಟ್ ಹೈಡ್ರೇಟಿಂಗ್ ಆಗಿ ಇಡುತ್ತೆ ಒಂದು ಮ್ಯಾಕ್ಸಿಮಮ್ 2 or 3 hours ಅಷ್ಟೇ. ಸೊ ಅದಕ್ಕೋಸ್ಕರ ನೈಟ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನು ಮನೆಗೆಲ್ಲ ನೆಂಟರು ಬರ್ತಾರೆ, ಅದು ಸ್ವಲ್ಪ ಲಾಂಗ್ ವಿಡಿಯೋ ಆಗ್ಬೋದು ಅಂತ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಒಂದು ಬಟ್ಟೆ ಎಲ್ಲ ಆಲ್ಟರ್ ಮಾಡೋಕ್ಕೆ ಕೊಟ್ಟಿದ್ದೆ. ಸೊ ಆಲ್ಟರ್ ಎಲ್ಲ ಮಾಡೋಕ್ಕೆ ಕೊಟ್ಟಿದ್ನಲ್ಲ, ಸೊ ಪ್ಯಾಕೇನು ಮಾಡಿಲ್ಲ, ನಾಳೆ ಮಾಡಬೇಕು. So yes guys, and I hope you like this video. Please like, share and subscribe to my channel and bell icon click ಮಾಡೋದು ಮರಿಬೇಡಿ. Thank you so much for watching. Bye bye.